ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ 2 ಲೀಟ್ರಲ್ಲಿ ಬರೀ 10 ನಿಮಿಷ ಟೈಮಲ್ಲಿ ಗಾಡಿ ವಾಶ್ ಮಾಡೋದು ಹೇಗೆ ಅಂತ. ಫಸ್ಟು ನೀವು ಒಂದು ಬಾಟ್ಲಲ್ಲಿ ಪ್ಲೇನ್ ವಾಟರ್ ತಗೋಬೇಕು. ಅದಕ್ಕೆ ಒಂದು ಪಂಪ್ ತಗೋಬೇಕು. ನಾರ್ಮಲ್ ಸ್ಪ್ರೇಯರ್ ಪಂಪ್ ಅಂತಾರೆ ಇದನ್ನು. ಅದು 80 ರುಪೀಸ್ ಅಷ್ಟೇ. ಆಚೆ ಏನು ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇನ್ ಕೇಸ್ ಅದು ಸಿಕ್ಕಿಲ್ಲ ಅಂತಂದರೆ ಸ್ಪ್ರೇಯರ್ ಡಬ್ಬನೇ ಸಿಗುತ್ತೆ. ಅದು ಒಂದು 200 ರುಪೀಸ್ ಏನೋ ಇರುತ್ತೆ, ಚೆನ್ನಾಗಿರುತ್ತೆ. ಈ ಪಂಪ್ ಏನಕ್ಕೆ ಅಂತಂದರೆ, ನೀವು ಒಂದು ಸರಿ ಪಂಪ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನೀರು ಬರ್ತಾನೇ ಇರುತ್ತೆ. ನಾವು ಪದೇ ಪದೇ ಹಿಂಗೆ ಒತ್ತು ಅಂತಿಲ್ಲ ಸ್ಪ್ರೇ ಮಾಡಲಿಕ್ಕೆ. ಅದಕ್ಕಾಗಿ ಇದು ತುಂಬ ಈಸಿ ಇರುತ್ತೆ ನಿಮಗೆ. ಫಸ್ಟು ನೀವು ಪ್ಲೇನ್ ವಾಟರು 1 ಲೀಟರ್ ಪ್ಲೇನ್ ವಾಟರ್ ತಗೊಂಡು ಈ ಪಂಪಿಂದ ಪಂಪ್ ಮಾಡಿಬಿಟ್ಟು ಆಮೇಲೆ ಗಾಡಿ ಫುಲ್ಲಾಗಿ ನೀರನ್ನು ನೀವು ಸ್ಪ್ರೇ ಮಾಡಬೇಕಿರುತ್ತೆ. ಗಾಡಿ ಫುಲ್ ನೀರು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಗಾಡಿ ಮೇಲಿರುವಂಥ ಧೂಳು ಮತ್ತು ಈ ಡಸ್ಟ್ ಏನಿರುತ್ತಲ್ವ ಅದೆಲ್ಲ ಕೂಡ ಆ ನೀರಿನ ಜೊತೆ ಜಾರಿ ಕೆಳಗೆ ಬಿದ್ದುಬಿಡುತ್ತೆ. ಸೊ ಆಮೇಲೆ ನೀವು ಬಟ್ಟೆ ತಗೊಂಡು ಒರೆಸಿದ್ರೂ ಕೂಡ ನಿಮ್ಮ ಗಾಡಿ ಮೇಲೆ ಸ್ಕ್ರ್ಯಾಚಸ್ ಏನೂ ಆಗಲ್ಲ. ಫಸ್ಟು ನೀವು ಪ್ಲೇನ್ ವಾಟರ್ ತಗೊಂಡು ಗಾಡಿ ಫುಲ್ಲಾಗಿ ಹಿಂದೆ ಮುಂದೆ ಎರಡೂ ಸೈಡ್ಸಲ್ಲಿ ಕಂಪ್ಲೀಟ್ ಎಲ್ಲೆಲ್ಲಿ ಪ್ಯಾನಲ್ಸು ಎಲ್ಲಿ ಇರುತ್ತೋ ಮತ್ತು ಎಲ್ಲೆಲ್ಲಿ ಡಸ್ಟ್ ಇರುತ್ತೋ ಅಲ್ಲೆಲ್ಲ ಕೂಡ ನೀವು ಪ್ಲೇನ್ ವಾಟರು ಸ್ಪ್ರೇ ಮಾಡಬೇಕಿರುತ್ತೆ ಫಸ್ಟು. ಈಗ ನೋಡ್ತಾ ಇದ್ದೀರಲ್ವ, ಈ ಪಂಪ್ ಮಾಡುವಾಗ ಏನಾಗುತ್ತೆ ಅಂತಂದರೆ, ಈ ಬಾಟಿಲ್ ಒಳಗಡೆ ಗಾಳಿ ತುಂಬಿಕೊಳ್ಳುತ್ತೆ. ಗಾಳಿ ತುಂಬಿಕೊಂಡಾಗ ಆ ನೀರು ಅನ್ನೋದು ಫೋರ್ಸಿಂದ ಆಚೆ ಬರುತ್ತೆ. ಆ ಗಾಳಿ ಖಾಲಿ ಆದರೆ ನೀರು ಪ್ರೆಷರ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ. ನಾವು ಮತ್ತೆ ಪಂಪ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕಾಗಿರುತ್ತೆ. ಇದಕ್ಕೆ ಯಾವುದೇ ತರಹದ ಮಿಷಿನ್ ಆಗಿರ್ಬೋದು ಅಥವಾ ಕರೆಂಟ್ ಆಗಿರ್ಬೋದು ಏನೂ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಬರೀ 10 ನಿಮಿಷದಲ್ಲೇ ನಿಮ್ಮ ಗಾಡಿ ಕ್ಲೀನಾಗಿ ವಾಶ್ ಮಾಡಿಬಿಡ್ಬೋದು. ಸೊ ಈ ಥರ ಕಂಪ್ಲೀಟು ಎಲ್ಲ ಸ್ಪ್ರೇ ಮಾಡಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಫೋಮ್ ಸ್ಪ್ರೇ ಮಾಡಬೇಕಾಗುತ್ತೆ. ಅದು ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ. ವಾಟರ್ ಸ್ಪ್ರೇ ಮಾಡಾದಮೇಲೆ ಈ ಥರ ಇದು ನೋಡಿ, ಪಂಪು ವಿತ್ ಬಾಟಲ್. ಇದು 200 ರುಪೀಸ್ ಅಷ್ಟೇ, ಅಮೆಜಾನಲ್ಲಿ ತರಿಸಿದ್ದು. ಈ ಚಿಕ್ಕ ಪೈಪ್ ಇದೆ ಅಲ್ವ, ಅದಕ್ಕೆ ಈ ತುದಿಯಲ್ಲಿ ಇಲ್ಲಿ 2 ಚಿಕ್ಕದು ಹೋಲ್ಸ್ ಮಾಡಿದ್ದೀನಿ. ಒಂದು ನೀಡಲ್ ತಗೊಂಡು, ಒಂದು ಸೂಜಿ ತಗೊಂಡು ಒಂದು 4 ಹೋಲ್ಸ್ ಮಾಡಿದ್ದೀನಿ, ಯಾಕಂದರೆ ಫೋಮ್ ಥರ ಆಚೆ ಬರಲಿ ಅಂತ. ಈ ಬಾಟಲ್ ಬಂದ್ಬಿಟ್ಟು 1 ಲೀಟರ್ ನೀರಿರುತ್ತೆ ಇದರಲ್ಲಿ. ಅದಕ್ಕೆ 50 ml ಸೋಪ್ ಕಾನ್ಸಂಟ್ರೇಟ್ ಹಾಕಬೇಕು. ಈಗ ನನ್ನ ಹತ್ರ ಸೋಪ್ ಕಾನ್ಸಂಟ್ರೇಟ್ ಇರಲಿಲ್ಲ, ಫೋಮ್ ಕಾನ್ಸಂಟ್ರೇಟ್. ಅದು ನನ್ನ ಹತ್ರ ಫೋಮ್ ಕಾನ್ಸಂಟ್ರೇಟ್ ಇರಲಿಲ್ಲ. ಸೊ ಹಾಗಾಗಿ ನಾನು ನಾರ್ಮಲ್ ಮನೇಲಿರುವ ಶಾಂಪೂನೇ ಹಾಕಿದ್ದೀನಿ. ಒಂದು 20 ml ಅಷ್ಟು. 20 ml ಶಾಂಪೂ ಹಾಕ್ಬಿಟ್ಟು ಈ ಪಂಪ್ ಮಾಡಬೇಕು. ಪಂಪ್ ಮಾಡಿ ಈ ಥರ ಶೇಕ್ ಮಾಡಬೇಕು. ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ನೀವು ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ನಿಮಗೆ ನೊರೆ ಎಲ್ಲ ಬರುತ್ತೆ, ಆಚೆ ನೊರೆ ಥರ ಬರುತ್ತೆ ನೋಡಿ. ಇದೇ ಥರ ನೀವು ಗಾಡಿ ಫುಲ್ಲಾಗಿ ನೊರೆ ಸ್ಪ್ರೇ ಮಾಡಬೇಕಿರುತ್ತೆ. ನೀವು ಎಲ್ಲೆಲ್ಲಿ ನಾರ್ಮಲ್ ವಾಟರ್ ಸ್ಪ್ರೇ ಮಾಡಿದ್ರಲ್ವ ಅಲ್ಲೆಲ್ಲ ಕೂಡ ಈ ಫೋಮ್ ಅನ್ನೋದು ಸ್ಪ್ರೇ ಮಾಡಬೇಕು. ಆ್ಯಕ್ಚುಲಿ ಇದು ಶಾಂಪೂ ಹಾಕಿದ್ದೀನಲ್ವ, ಮತ್ತು ಬರೀ 20 ml ಹಾಕಿದ್ದೀನಿ, ಅದಕ್ಕಾಗಿ ಜಾಸ್ತಿ ನೀರು ಥರ ಬರ್ತಾಯಿದೆ. ಇನ್ ಕೇಸ್ ನೀವು ಫೋಮ್ ಕಾನ್ಸಂಟ್ರೇಟ್ ಏನಾದರೂ ಯೂಸ್ ಮಾಡಿದ್ರೆ 50 ml ಅಥವಾ ಶಾಂಪೂನೇ ಜಾಸ್ತಿ ಹಾಕಿದ್ರೆ ನಿಮಗೆ ಇನ್ನೂ ಜಾಸ್ತಿ ಗಟ್ಟಿ ನೊರೆ ಬರುತ್ತೆ. ಅದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಅನ್ನಿಸ್ದಂಗೆ ಇಷ್ಟು ಸಾಕು. ಒಂದು 20 ml ಶಾಂಪೂ ಹಾಕಿದ್ರೆ ಸಾಕು, ಅಷ್ಟು ಕೂಡ ಬೇಕಾಗಲ್ಲ ಅನಿಸುತ್ತೆ. ಫಸ್ಟ್ ಟೈಮು ಸ್ವಲ್ಪ ಜಾಸ್ತಿನೇ ಹಾಕಿ ವಾಶ್ ಮಾಡಿ, ಅದಾದಮೇಲೆ ನಿಮಗೆ ವಾರಕ್ಕೆ 1 ಸರಿ ಅಥವಾ ಜಾಸ್ತಿ ಗಲೀಜಿದ್ರೆ 2 ಸರಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಬರೀ 10 ನಿಮಿಷದ ಕೆಲಸ ಇದು ಅಷ್ಟೇ. 2 ಲೀಟ್ರ್ ನೀರು, ನೀವು ಬಕೆಟ್ ನೀರು ತಂದು ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಒಂದು 4-5 ಬಟ್ಟೆ ತಗೊಂಡು ಒರೆಸುವಂಥ ಅವಶ್ಯಕತೆಯೂ ಇಲ್ಲ. ಬರೀ ಒಂದೇ ಒಂದು ಬಟ್ಟೆಯಲ್ಲೇ ನೀವು ಎಲ್ಲ ಕ್ಲೀನ್ ಮಾಡಿಬಿಡ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಈ ಥರ ನಿಮ್ಮ ಗಾಡಿ ಎಲ್ಲ ಕೂಡ ಈ ಫೋಮನ್ನು ಸ್ಪ್ರೇ ಮಾಡಬೇಕು. ಈ ಸ್ಪ್ರೇ ಡಬ್ಬ ನೀವು ತಗೊಂಡ್ರೆ ತುಂಬ ಯೂಸ್ಫುಲ್ ಅಂತ ಹೇಳ್ತೀನಿ ನಾನು. ಯಾಕಂತಂದರೆ ಇದರಲ್ಲಿ ಈ ಥರ ಫೋಮ್ ಥರ ಬರುತ್ತೆ. ನಿಮಗೆ ಗಾಡಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದು 200 ರುಪೀಸ್ ಅಷ್ಟೇ ಡಬ್ಬ. ಅದೇ ನೀವು ಗಾಡಿ ವಾಶ್ಗೆ ಕೊಟ್ಟರೆ ಸುಮಾರು ನೀರು ವೇಸ್ಟ್ ಆಗುತ್ತೆ. ಅಲ್ಲಿ ಯಾವ ಥರ ಶಾಂಪೂ ಹಾಕ್ತಾರೋ ಗೊತ್ತಿಲ್ಲ, ಯಾವ ನೀರು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನೀರು ವೇಸ್ಟು. 120 ರೂಪಾಯಿನೋ ತೊಗೊಳ್ತಾರೆ ಗಾಡಿ ಬೈಕ್ ವಾಶ್ ಮಾಡಲಿಕ್ಕೆ. ಅದೇ ಇದನ್ನು ಮನೆಯಲ್ಲೇ ಆದರೆ ಬರೀ ಒಂದು 20 ml ಶಾಂಪು,
2 ಲೀಟ್ರ್ ನೀರಲ್ಲಿ 10 ನಿಮಿಷ ಟೈಮಲ್ಲಿ ನೀವು ಪಟಾಪಟ್ ಅಂತ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಸೊ ಈ ಥರ ನೋಡ್ತಾ ಇದ್ದೀರಲ್ವ, ಈ ಥರ ಫುಲ್ಲು ಶಾಂಪು ಎಲ್ಲ ಹೊಡೆದ್ಬಿಟ್ಟು ಇದಾದಮೇಲೆ ನೆಕ್ಸ್ಟು ಮೈಕ್ರೋಫೈಬರ್ ಕ್ಲಾತ್ ತೊಗೊಂಡು ಒರೆಸ್ಬೇಕಾಗುತ್ತೆ. ಮೈಕ್ರೋಫೈಬರ್ ಅಂತಂದರೆ ಅದು ಒಂದು ಈ ಗಾಡಿ ಒರೆಸೋಕ್ಕೆ ಅಂತ ಒಂದು ಸಪ್ರೇಟು ಕ್ಲಾತ್. ಅದು ಗಾಡಿ ಅಂತ ಅಲ್ಲ, ಗಾಡಿ ಮತ್ತು ಕಂಪ್ಯೂಟರ್ ಸ್ಕ್ರೀನ್ಗಳು ಈ ಥರದ್ದೆಲ್ಲ ಒರೆಸ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಡಸ್ಟ್ ಏನಾದರೂ ಇದ್ದರೆ ಎಳ್ಕೊಂಬಿಡುತ್ತೆ, ಅಂದರೆ ಡಸ್ಟನ್ನು ಚೆನ್ನಾಗಿ ಹಿಡಿಯುತ್ತೆ ಮತ್ತು ಬಿಡಲ್ಲ ಡಸ್ಟನ್ನು. ನೀರನ್ನು ತುಂಬ ಚೆನ್ನಾಗಿ ಇದು ಎಳ್ಕೊಳ್ಳುತ್ತೆ, ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಮೈಕ್ರೋಫೈಬರ್ ಕ್ಲಾತ್ ಬಂದ್ಬಿಟ್ಟು 100-150 ರೂಪಾಯಿ ಇರುತ್ತೆ ಒಂದಕ್ಕೆ. ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮೇಲೆ ಕಾರ್ಡ್ಸಲ್ಲಿ ಬರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಅದು ಇದೆ 3M ಮೈಕ್ರೋಫೈಬರ್ ಕ್ಲಾತು, 3M ಕಂಪನಿದಿದು. ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ಥರ ಇರುತ್ತೆ ಕ್ಲಾತು. ಇದು ನಾರ್ಮಲ್ ಕ್ಲಾತು, ನಾರ್ಮಲ್ ಸೈಜಲ್ಲಿರುತ್ತೆ ಮೈಕ್ರೋಫೈಬರು. ಇದನ್ನು ತಗೊಂಡು ನೀವು ಒಂದು ಸಾರಿ ಗಾಡಿನ ಒರೆಸ್ಬಿಟ್ರೆ ಮುಗೀತು. ಮತ್ತು ಇದು ಒರೆಸಾದ್ಮೇಲೆ ಮತ್ತೆ ನೀರು ಹಾಕಿ ಮತ್ತೆ ಪ್ಲೈನ್ ವಾಟರ್ ಹಾಕಿ ಒರೆಸುವ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಸೋಪ್ ಅಪ್ಲೈ ಮಾಡಿರ್ತೀರಲ್ವ, ಅದಾದಮೇಲೆ ಒಂದು 5 ಮಿನಿಟ್ಸಲ್ಲಿ ನೀವು ಈ ಬಟ್ಟೆ ತಗೊಂಡು ಒರೆಸ್ಕೊಂಬಿಟ್ರೆ ಗಾಡಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ಯಾವುದೇ ಪಾಲಿಶ್ ಗಿಲಿಶ್ ಏನೂ ಹಾಕುವ ಅವಶ್ಯಕತೆ ಇಲ್ಲ. ನೀವು ನೋಡ್ಬೋದು ಇಲ್ಲಿ. ಸೊ ಈ ಥರ ಎಲ್ಲ ಜಾಗಗಳಲ್ಲೂ ಕೂಡ ನೀವು ಅದೇ ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ನಿಮಗೆ ಗಾಡಿ ಫುಲ್ ಕ್ಲೀನ್ ಆಗಿಬಿಡುತ್ತೆ. ನೀರನ್ನು ಚೆನ್ನಾಗಿ ಎಳ್ಕೊಳ್ಳುತ್ತೆ ಈ ಕ್ಲಾತ್ ಮಾತ್ರ ಎಕ್ಸಲೆಂಟು. ನೀವು ಒಂದು ಸರಿ ಟ್ರೈ ಮಾಡಿ. ಮತ್ತು ನಾನು ಹೇಳಿರೋ ಪ್ರೊಸೀಜರ್ ಇದೆ ಅಲ್ವಾ, ಇದನ್ನು ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ. ರಿಸಲ್ಟ್ಸು ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಬರೀ 10 ನಿಮಿಷ, 2 ಲೀಟ್ರ್ ನೀರು. ಟೈಮು ಸೇವ್ ಆಗುತ್ತೆ ನಿಮಗೆ, ದುಡ್ಡು ಸೇವ್ ಆಗುತ್ತೆ, ನೀರು ಸೇವ್ ಆಗುತ್ತೆ. ಸೊ ಇದು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.